ಇವತ್ತಿನಿಂದ ದರ್ಶನ್ಗೆ ಅಸಲಿ ಸಂಕಷ್ಟ ಶುರುವಾಗುತ್ತೆ. ಕೇವಲ ದರ್ಶನ್ಗೆ ಮಾತ್ರ ಅಲ್ಲ, ಎಲ್ಲ 17 ಆರೋಪಿಗಳಿಗೂ ಕೂಡ ಅಸಲಿ ಸಂಕಷ್ಟ ಶುರುವಾಗುತ್ತೆ. ಕಾರಣ ಇನ್ಮೇಲೆ ಏನಿದ್ರು ಕೂಡ ದರ್ಶನ್ಗೆ ಟೆಕ್ನಿಕಲ್ ಎವಿಡೆನ್ಸು, ಆಮೇಲೆ ಸಾಂದರ್ಭಿಕ ಸಾಕ್ಷಿಗಳು, ಫಿಸಿಕಲ್ ಎವಿಡೆನ್ಸು, ಸೈಂಟಿಫಿಕ್ ಎವಿಡೆನ್ಸು ಇವೆಲ್ಲವೂ ಕೂಡ ಮುಳುವಾಗುತ್ತಾ ಅಂತ. ದರ್ಶನ್ ಭವಿಷ್ಯ ಟೆಕ್ನಿಕಲ್ ಎವಿಡೆನ್ಸ್ಗಳ ಸಂಗ್ರಹ ಆಗಿರೋ ರೀತಿ ಮೇಲೆ ನಿಂತಿದೆಯಾ ಅಂತ. ಯಾವ ಪ್ರಕರಣದಲ್ಲೂ ಇಲ್ಲದಷ್ಟು ಟೆಕ್ನಿಕಲ್ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಪೊಲೀಸರು ಹೊಂದಿಸಿದ್ದಾರೆ. ವಿಪರೀತ ಪ್ರಯತ್ನಗಳನ್ನ ಪೊಲೀಸರು ಪಟ್ಟಿದ್ದಾರೆ. ಸೊ ಇಷ್ಟು ದಿನ ಒಂದು ಟೈಮ್ ಮುಂದೆ ಬೇರೆದ್ದೇ ಆಟ ಅನ್ನೋ ವ್ಯಾಖ್ಯಾನಗಳು ಸಹಜವಾಗಿ ಬರುತ್ತೆ. ಈ ಪ್ರಕರಣವನ್ನ ಒಂದು ರೀತಿ ಪೊಲೀಸ್ ಟ್ರೈನಿಂಗ್ಗೆ ಬರೋರ್ಗೂ ಕೂಡ ಒಂದು ಬೈಬಲ್ ರೀತಿ ನೋಡ್ಬೇಕು ಇದನ್ನ ಅಂತೆಲ್ಲ ಹೇಳ್ತಾ ಇದ್ರು. ಅಷ್ಟೊಂದು ನೀಟಾಗಿ ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೂಡ ಗಮನ ಹರಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೇಸ್ ಬಿದ್ದೋಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನೋಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಚಾರ್ಜ್ ಶೀಟ್ ಅನ್ನೆಲ್ಲ ನೋಡಿದಾಗ ಹಂಗೆ ಅನ್ಸುತ್ತೆ, ಅಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ ಏನೇನು ಸಾಕ್ಷಿಗಳಿದೆ ದರ್ಶನ್ ವಿರುದ್ಧ ಅನ್ನೋದ್ರ ಒಂದಷ್ಟು ಜಸ್ಟ್ ಬಗ್ಗೆ ನಿಮ್ಗೆ ಹೇಳ್ತಾ ಇದೀವಿ, ಅಂದ್ರೆ ಹೈಲೈಟ್ಸ್ ಹೇಳ್ತಾ ಇದೀವಿ ಅಷ್ಟೇ. ಇದಕ್ಕಿಂತ ಮೀರಿದ ಇನ್ನೂ ಸಾಕ್ಷಿಗಳು ಕ್ರಾಸ್ ಎಕ್ಸಾಮಿನೇಷನ್ ಬರುತ್ತೆ, ಅದನ್ನು ಹೇಳ್ತೀವಿ. ಈಗ ಹೈಲೈಟ್ಸ್ ಅನ್ನು ನೋಡೋಣ. ಸ್ಟೋನಿ ಬ್ರೂಕ್ಸ್ ನಲ್ಲಿ ಪವನ್ ಭೇಟಿಯಾಗಿತ್ತು. ಡಿ ಗ್ಯಾಂಗ್ ನನ್ನ ಭೇಟಿಯಾದಂತಹ ಸಂದರ್ಭ, ಅಲ್ಲಿ CCTV ಫುಟೇಜಸ್ ಎಲ್ಲ ಸಿಕ್ಕಿದೆ, ಟೈಮಿಂಗ್ಗಳು ಮ್ಯಾಚ್ ಆಗಿದೆ, ವ್ಯಕ್ತಿಗಳು ಇದ್ದಿದ್ದು ಗೊತ್ತಾಗಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇದು ಆ ಕ್ಷಣದ ಕೊಲೆ ಅಲ್ಲ, ಒಂದು ಪೂರ್ವ ನಿಯೋಜಿತ ಕೃತ್ಯ, ಹೀನಸ್ ಕ್ರೈಮ್ ಅಂತ ಪರಿಗಣಿಸಬೇಕು ಅಂತ ಪ್ರಾಸಿಕ್ಯೂಷನ್ ಹೇಳುತ್ತೆ. ಹಿಂಗಾಗಿ ಟೈಮ್ ಲೈನ್ಗಳನ್ನ ಜೋಡಿಸೋ ಪ್ರಕ್ರಿಯೆ. ಪವಿತ್ರ ಗೌಡರನ್ನ ಈ CCTV ದೃಶ್ಯಾವಳಿಗಳಲ್ಲಿ ದರ್ಶನ್ ಕರ್ಕೊಂಡು ಹೋಗುವುದು ಕೂಡ ಸೆರೆಯಾಗಿದೆ. ಅಲ್ಲಿಗೆ ಕೊಲೆಗೆ ಸಂಬಂಧಪಟ್ಟಂತೆ ಇವರಿಬ್ಬರದು ಇಂಟೆನ್ಷನ್ ಏನಿತ್ತು, ಎಷ್ಟು ಜನ ಇದ್ರು, ಟೈಮಿಂಗ್ಸ್ ಏನು, ಎಂಟ್ರಿ ಎಕ್ಸಿಟ್ ಏನು ಹೇಳುತ್ತೆ, ಎಲ್ಲ ಇದಾವೆ. ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂತಹ ಟವರ್ ಲೊಕೇಶನ್ ಅಂದ್ರೆ ಕ್ರೈಮ್ ಸೀನ್ ನಡೆದಂತಹ ಜಾಗದ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಆರೋಪಿಗಳು ಇದ್ದರು ಅನ್ನೋದನ್ನ ಇಲ್ಲಿ ಹೇಳೋ ಪ್ರಯತ್ನವನ್ನು ಪ್ರಾಸಿಕ್ಯೂಷನ್ ಮಾಡಿದೆ. ದರ್ಶನ್ ಬಟ್ಟೆಯ ಮೇಲೆ ಇದ್ದಂತಹ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಕೂಡ ದರ್ಶನ್ಗೆ ಮುಳುವಾಗುತ್ತೆ. ಅಂದ್ರೆ ಹಲ್ಲೆ ಮಾಡಬೇಕಾದ್ರೆ ಆತನ ರಕ್ತ ಈ ವ್ಯಕ್ತಿ ಮೇಲೆ ಬಿದ್ದಿತ್ತು ಅನ್ನೋದನ್ನು ಪ್ರೂವ್ ಮಾಡುತ್ತೆ, ಮತ್ತು ಸ್ಪಾಟಲ್ಲಿ ಈ ವ್ಯಕ್ತಿ ಇದ್ರು ಅನ್ನೋದು ಗೊತ್ತಾಗುತ್ತೆ. ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಬ್ಲಡ್ಡು ಅನ್ನೋದು FSL ನಲ್ಲಿ ಕೂಡ ಖಾತ್ರಿಯಾಗಿದೆ. ದರ್ಶನ್ ಚಪ್ಪಲಿಯಲ್ಲಿ ಇದ್ದಂತಹ ಮಣ್ಣು ಮತ್ತು ಪಟ್ಟಣಗೆರೆ ಶೆಡ್ ಇತ್ತಲ್ಲ, ಅಲ್ಲಿನ ಮಣ್ಣಿನ ಕಣಗಳನ್ನ ಅನಾಲಿಸಿಸ್ ಮಾಡಿದಾಗ, ಸಾಯಿಲ್ ಅನಾಲಿಸಿಸ್ ಮಾಡಿದಾಗ ಅದು ಮ್ಯಾಚ್ ಆಗಿದೆ. ಸೊ ಕೃತ್ಯ ನಡೆದಂತಹ ಸಂದರ್ಭ, ಕೃತ್ಯದ ನಂತರ ಈ ವ್ಯಕ್ತಿ ಇದ್ರು ಅನ್ನೋದು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಯಾವುದೇ ಪ್ರಕರಣದಲ್ಲಿ ಇಲ್ಲದೆ ಇರೋಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ವಿಪರೀತ ಪೊಲೀಸರು ಈ ಪ್ರಕರಣದಲ್ಲಿ ಪ್ರಯತ್ನ ಪಟ್ಟಿದ್ರು ಅನ್ನೋದಕ್ಕೆ ಚಾರ್ಜ್ ಶೀಟ್ನ ಆರಂಭಿಕ ಹಂತನೇ ನಾವು ನೋಡಿದಾಗ ಗೊತ್ತಾಗ್ತಾ ಇತ್ತು. ಸೊ ಏನೆಲ್ಲ ವಿಚಾರಗಳು ಮುಳುವಾಗಬಹುದು. ಸಾಮಾನ್ಯವಾಗಿ ಇಂಥ ಕೇಸ್ನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದೇ ದೊಡ್ಡ ಸವಾಲು, ಯಾಕಂದ್ರೆ ವೆಪನ್ ಸಿಗಬೇಕು, ಮರ್ಡರ್ಗೆ ಯೂಸ್ ಮಾಡಿರೋ ವೆಪನ್ ಇಂದ ಹಿಡಿದು ಎಲ್ಲಾನು. ಸೊ ಯಾವ್ಯಾವ ರೀತಿ ಚಾಚು ತಪ್ಪದೆ ಮಾಡೋ ಪ್ರಯತ್ನವನ್ನು ಮಾಡಿದೆ ಪೊಲೀಸರು ಅಂತ. ಮಮತಾ, ಖಂಡಿತವಾಗಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಕರಣದಲ್ಲಿ ಎಲ್ಲೂ ಕೂಡ ಸಾಕ್ಷಿ ಸಂಗ್ರಹವನ್ನ ಇಷ್ಟರ ಮಟ್ಟಿಗೆ ಮಾಡಿರಲಿಲ್ಲ. ಈ ಪ್ರಕರಣದಲ್ಲಿ ಅತಿ ಹೆಚ್ಚಿನ ಸಾಕ್ಷಿ ಸಂಗ್ರಹಗಳನ್ನ ಮಾಡಿರುವಂಥದ್ದು, ಅತಿ ಹೆಚ್ಚಿನ ಪಾತ್ರ ವಹಿಸುವಂಥದ್ದು ಈ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳು. ಯಾಕೆಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು FSL ನ ವರದಿಗಳೇನಿದೆ, ವರದಿಗಳು ಅತಿ ಹೆಚ್ಚಿನ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಯಾಕೆಂದ್ರೆ ಐವಿಟ್ನೆಸ್ಗಳು ಇದಾವೆ. ಐವಿಟ್ನೆಸ್ಗಳು ನಾಳೆ ದಿನ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಹೇಳಿಕೆಯನ್ನು ಕೊಡಬಹುದು, ಅಥವಾ ಡಿಫೆನ್ಸ್ ಪರವಾಗಿ ಹೇಳಿಕೆಯನ್ನು ಕೊಡಬಹುದು, ಅಥವಾ ನಾವು ಆ ಪ್ರಕರಣದಲ್ಲಿ ನೋಡಲೇ ಇಲ್ಲ ಅಂತ ಹೇಳಿ ಹಾಸ್ಟೆಲ್ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಅದನ್ನ ಮನಗಂಡಿರುವಂತ ಈಗ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ಗಳಿಂದ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ತಮ್ಮ ಬಳಿಯಲ್ಲಿ ಅತಿ ಹೆಚ್ಚಿನದಾಗಿ ಸಂಗ್ರಹನ ಮಾಡಿರುವಂಥದ್ದು. ಯಾಕೆಂದ್ರೆ ಆ ಪ್ರದೇಶಕ್ಕೆ ಹೋಗದಂತ ವಿಚಾರಕ್ಕೆ ಮುಂಚಿತವಾಗಿ, ಅಂದ್ರೆ ಸ್ಟೋನಿ ಬ್ರೂಕ್ನಿಂದ ಪ್ರಾರಂಭವಾದಂತ ಏನು ಬೆಳವಣಿಗೆಗಳಿದ್ದಾವೆ, ಅಂದ್ರೆ ಸ್ಟೋನಿ ಬ್ರೂಕ್ಕಿನ ಮುಂಚಿತವಾಗಿ ಪವಿತ್ರ ಗೌಡ, ಪವನ್ ಇರ್ಬೋದು ಮತ್ತು ರೇಣುಕಾ ಸ್ವಾಮಿ ಇರ್ಬೋದು, ಇವರೆಲ್ಲರೂ ಕೂಡ ಚಾಟ್ ಮಾಡಿರುವಂತ ಏನು ಒಂದಷ್ಟು ಚಾಟಿಂಗ್ ಇರ್ಬೋದು, ವಾಟ್ಸ್ಆಪ್ ಚಾಟಿಂಗ್ ಇರ್ಬೋದು. ಅದಾದ ನಂತರ ಸ್ಟೋನಿ ಬ್ರೂಕ್ನಿಂದ ಆತನನ್ನ ಕರ್ಕೊಂಡು ಹೋಗುವಂಥದ್ದು, ಆತನನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ CCTV ಫುಟೇಜಸ್ ಇರುವಂಥದ್ದು. ಅದಾದ ಬಳಿಕ ಪವಿತ್ರ ಗೌಡ ಮನೆಯಿಂದ ಪಟ್ಟಣಗೆರೆ ಶೆಡ್ ತನಕ ಹೋಗುವಂತ CCTV ಫುಟೇಜಸ್ಗಳಂತೂ ಅದನ್ನೆಲ್ಲ ಕೂಡ ಸಂಗ್ರಹವನ್ನ ಮಾಡಿದ್ದಾರೆ. ಅದಾದ ಬಳಿಕ ಅದೇ ಪ್ರೆಸೆನ್ಸ್, ಆ ಲೊಕೇಶನ್ ಪ್ರೆಸೆನ್ಸ್ ಇದ್ರು ಅನ್ನೋದಕ್ಕೆ CDR ಡೀಟೇಲ್ಸ್ ಅನ್ನು ಈಗಾಗಲೇ ಗ್ಯಾದರ್ ಅನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಅನಾಲಿಸಿಸ್ ಕೂಡ ಮಾಡಿರುವಂತದ್ದು. ಅಂದ್ರೆ ಹತ್ಯೆ ನಡೆಯುವಂತ ಸಂದರ್ಭದಲ್ಲಿ ಅವರು ಅಲ್ಲ ಪ್ರೆಸೆನ್ಸ್ ಇದ್ರು ಅನ್ನೋದಕ್ಕೆ ಸ್ಪಷ್ಟವಾದ ಮಾಹಿತಿಗಳು ಅದು ಸಿಕ್ಕಿರುವಂತದ್ದು. ಅದಾದ ಬಳಿಕ ಅಲ್ಲಿ ಬಳಸಿರುವಂತ ಆಯುಧಗಳೇನಿತ್ತು, ಅಂದ್ರೆ ಯಾವುದು ಕೂಡ ಕಬ್ಬಿಣದ ರಾಡ್ ಇರ್ಬೋದು ಅಥವಾ ಬೇರೆ ಯಾವುದನ್ನು ಕೂಡ ಬಳಕೆಯನ್ನ ಮಾಡ್ಕೊಂಡಿಲ್ಲ. ಅಲ್ಲಿ ಸಿಕ್ಕದಂತ ರಿಪೀಸ್ ಪಟ್ಟಿ
ಇರ್ಬೋದು, ಜೊತೆಗೆ ಮರದ ಕೊಂಬೆಗಳಿರ್ಬೋದು, ಅದನ್ನೆಲ್ಲ ಕೂಡ ಇಟ್ಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಮೂಲಕ ಆತನ ಹತ್ಯೆಯನ್ನ ಮಾಡಿದ್ದಾರೆ ಮತ್ತು ಕರೆಂಟ್ ಶಾಕ್ ಅನ್ನ ಕೊಡ್ಲಿಕ್ಕೆ ಬಳಸಿದಂತ ಒಂದಷ್ಟು ವೆಪನ್ಗಳೇನಿತ್ತು ಅದನ್ನೆಲ್ಲ ಕೂಡ ಸೀಸ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಫಿಂಗರ್ ಪ್ರಿಂಟ್ಸ್ ಗಳು ಕೂಡ ರಿಕವರ್ ಅನ್ನ ಮಾಡ್ಕೊಂಡಿರುತ್ತದೆ. ಅದಾದ ಬಳಿಕ ಹತ್ಯೆಗೆ ಒಳಗಾದಂತ ರೇಣುಕಾಸ್ವಾಮಿ ಡಿಸೀಸ್ ಏನಿದ್ದಾನೆ ಆತನ ರಕ್ತದ ಕಲೆಗಳು ಹತ್ಯೆ ಮಾಡಿದಂತ ಆರೋಪಿಗಳ ಬಟ್ಟೆ ಮೇಲೆ ಇರುವಂತದ್ದು, ಜೊತೆಗೆ ಅವರ ಚಪ್ಪಲಿಯಲ್ಲಿ ಅದೇ ಪ್ರದೇಶದಲ್ಲಿ ಇದ್ರು ಅನ್ನೋದಕ್ಕೆ ಬೇಕಾದಂತ ಮಣ್ಣಿನ ಸ್ಯಾಂಪಲ್ಸ್ ಇರ್ಬೋದು, ಎಲ್ಲ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಗ್ಯಾದರ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರಾರಂಭದ ಹಂತದಿಂದ ಕೊನೆಯ ಹಂತದ ತನಕ, ಜೊತೆಗೆ ಆರೋಪಿಗಳು ಅಲ್ಲಿಂದ ಅಪ್ಸ್ಕ್ಯಾಂಡ್ ಆಗೋ ತನಕನೂ ಕೂಡ ಯಾವ್ಯಾವ ಟೆಕ್ನಿಕಲ್ ಎವಿಡೆನ್ಸ್ ಗಳಿತ್ತು ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ಇದನ್ನ ಕಲೆ ಹಾಕಿರುವಂತದ್ದು. ಅದು ಈಗ ಚಾರ್ಜ್ ಶೀಟ್ ರೂಪದಲ್ಲಿ ಕೋರ್ಟ್ಗೆ ಬಂದಿದೆ. ಕೋರ್ಟ್ಗೆ ಬಂದ ಬಳಿಕ ಅದನ್ನ ಚಾರ್ಜ್ ಶೀಟ್ ಅನ್ನ ಟ್ರಯಲ್ ಅನ್ನ ಮಾಡಬೇಕು. ಟ್ರಯಲ್ ಅನ್ನ ಮಾಡಿದ ಸಂದರ್ಭದಲ್ಲಿ ಡಿಫೆನ್ಸ್ ಪರ ವಕೀಲರು ಮತ್ತು ಪ್ರಾಸಿಕ್ಯೂಷನ್ ಪರ ವಕೀಲರು ಅದನ್ನ ಯಾವ ರೀತಿಯಲ್ಲಿ ಪ್ರೆಸೆನ್ಸ್ ಅನ್ನ ತೆಗೆದುಕೊಳ್ತಾರೆ ಮತ್ತು ನ್ಯಾಯಾಲಯಕ್ಕೆ ಅದನ್ನ ಯಾವ ರೀತಿಯಲ್ಲಿ ಮನಗಣೋ ರೀತಿಯಲ್ಲಿ ಮಾಡ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಸದ್ಯಕ್ಕೆ ಇವತ್ತು ಚಾರ್ಜ್ ಫ್ರೇಮ್ ಆಗ್ತದೆ. ಚಾರ್ಜ್ ಫ್ರೇಮ್ ಆದ ಬಳಿಕ ಬಹುತೇಕ ಇನ್ನೊಂದು ವಾರದ ಒಳಗಾಗಿ FTT ಮಾಡ್ತಾರೆ. ಅಂದ್ರೆ ಯಾರ್ಯಾರನ್ನ ಬಾಕ್ಸ್ ಅಲ್ಲಿ ಐ ವಿಟ್ನೆಸ್ ಗಳಿರ್ಬೋದು ಮತ್ತು FSL ನ ತಜ್ಞರಿರ್ಬೋದು ಯಾರನ್ನ ಒಳಗಡೆ ಹಾಕ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡ್ಕೊಳ್ತಾರೆ. ಆ ವಿಟ್ನೆಸ್ ಬಾಕ್ಸ್ ಅಲ್ಲಿ ಹಾಕದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳು ಸರಾಗವಾಗಿ ನಡೆಯುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.